Hi everyone, welcome back to my channel. SSLC 2025 Mathematics My Goal Target 81 Short Revision ಚಾಪ್ಟರ್ ವೈಸ್ ಡಿಸ್ಕಸ್ ಬರ್ತಾ ಇದ್ದೀನಿ. ನಿಮ್ಮ ಬೋರ್ಡ್ ಎಕ್ಸಾಮ್ಗೆ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರ್ಗೆ ಎರಡಿಗೂ ಹೆಲ್ಪ್ ಆಗೋ ಥರ ನೋಡಿ. ಪ್ರೀವಿಯಸ್ ಸೆಷನಲ್ಲಿ ನಾನು ಟ್ರಯಾಂಗಲ್ಸ್ ಇಂದ ಥಿಯರಮ್ ಬೇಸ್ಡ್ ಪ್ರಾಬ್ಲಮ್ಸ್ ಯಾವ ಥರ ಕೊಡ್ಬೋದು ಅಂತ ಹೇಳಿ ಸುಮಾರು ಜನ ಕೇಳಿದ್ರಿ. ಹಾಗಾಗಿ ಆ ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಈಗ ಇನ್ನೂ ಒಂದಷ್ಟು ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಮತ್ತೆ ಕೋಆರ್ಡಿನೇಟ್ ಜಾಮೆಟ್ರಿ ಒಂಚೂರು ಡಿಸ್ಕಸ್ ಮಾಡಿ ಮೇಡಮ್ ಅಂತ ಹೇಳಿ ಕೆಲವರೆಲ್ಲ ಕಮೆಂಟ್ ಮಾಡ್ತಿದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ಕೋಆರ್ಡಿನೇಟ್ ಜಾಮೆಟ್ರಿ ಲೆಸನ್ ಅಲ್ಲಿ ಯಾವ ತರ ಕ್ವೆಶನ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಇದ್ರಲ್ಲಿ ಒಂದಷ್ಟು ಕ್ವೆಶನ್ಸ್ ತಗೊಂಡಿದ್ದೀನಿ. ಮೇನ್ ಆಗಿ ನಿಮ್ಗೆ ಈ ಲೆಸನ್ ಅಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಫಾರ್ಮುಲಾ. ಓಕೆ, ಮೊದಲನೇದು ಸೆಕ್ಷನ್ ಫಾರ್ಮುಲಾ, ಮೋಸ್ಟ್ ಇಂಪಾರ್ಟೆಂಟ್, ಸ್ವಲ್ಪ ನೆನ್ಪಿಟ್ಕೋಬೇಕಾಗಿರೋದು. ಆಮೇಲೆ ಡಿಸ್ಟೆನ್ಸ್ ಫಾರ್ಮುಲಾ, ಓಕೆ, ಡಿಸ್ಟೆನ್ಸ್ ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಡಿಸ್ಟೆನ್ಸ್ ಅಲ್ಲಿ ಆರಿಜಿನ್ ಕೊಟ್ಟಾಗ ಹೇಗ್ ಬರಿಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಇಷ್ಟು ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ಕೊಟ್ಟಿರೋಂಥ ಕ್ವೆಶನ್ ನ ಅರ್ಥ ಮಾಡ್ಕೋಬೇಕು. ಇದು ಆಕ್ಚುಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು 3 ಮಾರ್ಕ್ಸ್ಗೆ ಯಾವ ತರ ಕ್ವೆಶನ್ಸ್ ಕೊಡ್ಬೋದು ಅಂತ ಹೇಳಿ. ನಿಮಗೆ ಈ ಲೆಸನ್ ಇಂದ ಒಂದು 3 ಮಾರ್ಕ್ಸ್ ಕ್ವೆಶನ್ ಇರುತ್ತೆ. ಹಾಗಾಗಿ 3 ಮಾರ್ಕ್ಸ್ಗೆ ಯಾವ ತರ ಕ್ವೆಶನ್ಸ್ ಕೊಡ್ಬೋದು ಕೋಆರ್ಡಿನೇಟ್ ಜಾಮೆಟ್ರಿಲಿ ಅಂತ ಹೇಳಿ ಇಲ್ಲಿ ಒಂದಷ್ಟು ಕ್ವೆಶನ್ಸ್ ತಗೊಂಡಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ನೋಟ್ ಮಾಡ್ಕೊಳ್ಳಿ. ಇದರಲ್ಲಿ ಇನ್ನೇನಾದ್ರೂ ನಿಮಗೆ ಡೌಟ್ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ದಿ ವರ್ಟಿಸೀಸ್ ಆಫ್ ಎ ಬಿ ಸಿ ಆರ್ ಅಂದ್ರೆ 3 ವರ್ಟಿಸೀಸ್ ಕೊಟ್ಟಿದ್ದಾರೆ. ಓಕೆ, ಇಫ್ ಎಮ್ ಅಂಡ್ ಎನ್ ಆರ್ ದಿ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ ರೆಸ್ಪೆಕ್ಟಿವ್ಲಿ ಶೋ ದಟ್ 2mn is equal to BC. ಈಗ ನೋಡ್ತಾ ಬನ್ನಿ, ಒಂದು ಫಿಗರ್ ಬರ್ಕೋತೀನಿ ನೋಡಿ. ಇದಕ್ಕೆ ಟ್ರಯಾಂಗಲ್ ಅಂತೆ. ಓಕೆ, ಇದು ಎ, ಇದು ಬಿ, ಇದು ಸಿ. ಹೌದಾ? ಎ ಪಾಯಿಂಟ್ಸ್ ಏನ್ ಕೊಟ್ಟಿದ್ದಾರೆ? -3, ಸರಿನಾ? ಬಿ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ? -1, -4. ಸಿ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ? 5, 2. ಆಯ್ತಾ? ಇಫ್ ಎಮ್ ಅಂಡ್ ಎನ್ ಆರ್ ದಿ ಮಿಡ್ ಪಾಯಿಂಟ್ಸ್ ಆಫ್ ಎ ಬಿ ಅಂಡ್ ಎ ಸಿ, ನೋಡಿ ಇಲ್ಲಿ ಇಲ್ಲೊಂದು ಪಾಯಿಂಟ್ ಮಿಡ್ ಪಾಯಿಂಟ್ ಇದೆಯಂತೆ ಎಮ್ ಅಂತ, ಇನ್ನೊಂದು ಪಾಯಿಂಟ್ ಇದೆಯಂತೆ ಎನ್ ಅಂತ. ಓಕೆ, ಈಗ ನಾವೇನ್ ಪ್ರೂವ್ ಮಾಡಬೇಕು? ಈ ಎಮ್ ಇಂದ ಎನ್ಗೆ ಇರೋಂಥ ಡಿಸ್ಟೆನ್ಸ್ ನೋಡಿ. ಎಮ್ ಎನ್ ಅಂದ್ರೆ ಡಿಸ್ಟೆನ್ಸ್ ಆಫ್ ಎಮ್ ಎನ್ ಅಂತ, ಎಮ್ ಟು ಎನ್ ಅಂತ. ದಟ್ ಈಸ್ ನಥಿಂಗ್ ಬಟ್ 2 times ಆಫ್ ಬಿ ಸಿ ಅಂತ ಪ್ರೂವ್ ಮಾಡಬೇಕಂತೆ. ಈಗ ನಿಮಗೆ ಗೊತ್ತಿದೆ ಡಿಸ್ಟೆನ್ಸ್ ಬೇಕು ಅಂದ್ರೆ ಕೋಆರ್ಡಿನೇಟ್ಸ್ ಬೇಕು. ಈಗ ಆಲ್ರೆಡಿ ಬಿ ಸಿ ಅಂತಂದ್ರೆ ಯು ಹ್ಯಾವ್ ಅ ಕೋಆರ್ಡಿನೇಟ್ಸ್. ಬಿ ಸಿ ಮಧ್ಯೆ ಡಿಸ್ಟೆನ್ಸ್ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಬಟ್ ವಾಟ್ ಅಬೌಟ್ ಎಮ್ ಅಂಡ್ ಎನ್? ಎಮ್ ಅಂಡ್ ಎನ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಹಾಗಾದ್ರೆ ಟು ಫೈಂಡ್, ನೋಡಿ ಇಲ್ಲಿ ಟು ಫೈಂಡ್ ಯಾವುದು? ಕೋಆರ್ಡಿನೇಟ್ಸ್. ನೋಡಿ, ಕೋಆರ್ಡಿನೇಟ್ಸ್ ಆಫ್ ಎಮ್ ಅಂಡ್ ಎನ್. ಓಕೆ, ಏನ್ ಮಾಡ್ತೀರಾ? ಮಿಡ್ ಪಾಯಿಂಟ್ ಫಾರ್ಮುಲಾ ಏನ್ ಮಾಡ್ತೀರಾ? ಮಿಡ್ ಪಾಯಿಂಟ್, ಮಿಡ್ ಪಾಯಿಂಟ್ ಆಫ್ ಯಾವುದು? ಮಿಡ್ ಪಾಯಿಂಟ್ ಆಫ್ ಯಾವುದು? ಎ ಮತ್ತೆ ಬಿಗೆ ಮಿಡ್ ಪಾಯಿಂಟ್. ಹೌದಾ? ಹಾಗಾದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ನಿಮಗೆ ಗೊತ್ತಿದೆ. ಮಿಡ್ ಪಾಯಿಂಟ್ ಫಾರ್ಮುಲಾ ಹೆಂಗ್ ತಗೊಳ್ತೀವಿ? x1 + x2/2 y1 + y2/2. ಓಕೆನಾ? ಈಗ ನೋಡಿ, ನಾನು ಇದನ್ನ x1 y1 x2 y2 ಅಂತ ತಗೊಳ್ತೀನಿ. ಹಾಗಾದ್ರೆ ನೀವೇನಂತ ಬರೀತೀರಾ? x1 + x2/2 y1 + y2/2. ಓಕೆ, ಯಾವ ಕೋಆರ್ಡಿನೇಟ್ಸು? ಎಮ್ ಆಫ್ ಎಕ್ಸ್, ವೈಗೆ. ಆಯ್ತಾ? ಅಪ್ಲೈ ಮಾಡಿ. x1 + x2/2 ಅಂದ್ರೆ ನೋಡಿ -3 -1. ನೋಡಿ x1 -3 -1/2. ನೆಕ್ಸ್ಟ್ 2 -4, 2 -4/2. ಮ್ಯಾಮ್ ಇಲ್ಲಿ 2 ಇದೆ, -4 ಆ್ಯಡ್ ಅಲ್ವಾ? ನೋಡಿ 2 ಪ್ಲಸ್ ಆಫ್ ಮೈನಸ್ ಅಂದರೆ ಮೈನಸ್ಸೇ ಆಗುತ್ತೆ. ಅವಾಗ ಮೈನಸ್ ಇದ್ದಾಗ ಡೈರೆಕ್ಟಾಗಿ ಬರ್ಕೊಳ್ಳಿ. ನೋಡಿ -3 -1 -4, -4/2 ಅಂತಂದರೆ ಇಟ್ ಇಸ್ -2. ಈಗ ನೋಡಿ 2 -4 ನೋಡ್ಕೊಳ್ಳಿ. 2 -4 ಇಟ್ ಇಸ್ -2, -2/2 ಇಟ್ ಇಸ್ -1. ಸೊ ವ್ಯಾಲ್ಯೂ ಆಫ್ ಎಮ್ ಏನು ಬರುತ್ತೆ? -2, -1 ಆಯಿತು. ಅದೇ ಥರ ಸಿಮಿಲರ್ಲಿ ಎನ್ ಆಫ್ ಎಕ್ಸ್, ವೈ. ಎನ್ ಆಫ್ ಎಕ್ಸ್, ವೈ ಏನು ಬಂತು ನಮಗೆ? ಅದೇ ಥರ ಮಾಡಿದ್ರೆ ಇಲ್ಲಿ ಸೊ ಅಗೇನ್ ಇಲ್ಲಿ ಏನು ಬರುತ್ತೆ? ಇದನ್ನು x3 ನೋಡಿ, ಇಲ್ಲಿ x3 y3 ಅಂತ ತಗೊಳ್ಬೇಕಾರೆ, ಅಥವಾ ಡೈರೆಕ್ಟ್ ಆಗಿ ನೋಡಿ ನಿಮ್ಗೆ ಈ ಪಾಯಿಂಟ್ ಬೇಕು ಅಂದ್ರೆ ಎ ಸಿ ಮಧ್ಯೆ. ಸೊ ಎನ್ ಆಫ್ ಎಕ್ಸ್, ಇಸ್ ಮಿಡ್ ಪಾಯಿಂಟ್ ಆಫ್ ಎ ಸಿ. ಅವಾಗ ಎ ಸಿ ಮಧ್ಯೆ ನೀವು ಮಿಡ್ ಪಾಯಿಂಟ್ ತಗೊಂಡ್ರೆ ಏನು ಬರುತ್ತೆ? -3 + 5/2, 2 + 2/2 ಆಯಿತು. ನೋಡಿ -3 + 5/2 ಅಂದರೆ ಎಷ್ಟು ಬಂತು? 2/2 ಬರುತ್ತೆ. 2/2 1, 2 + 2 4, 4/2 ಅಂದರೆ 2. ಸೊ 1, 2. ಸೊ ಈ ಕೋಆರ್ಡಿನೇಟ್ ಏನು ಬಂತು? 1, 2. ಈಗ ನಾವೇನಂತ ಪ್ರೂವ್ ಮಾಡಬೇಕು ಅಂತಂದ್ರೆ ನೋಡಿ ಇಲ್ಲಿ ನೋಡ್ತಾ ಬನ್ನಿ. 2 times ಆಫ್ mn ಈಕ್ವಲ್ಸ್ BC ಅಂತ ಪ್ರೂವ್ ಮಾಡಬೇಕು. 2 times ಆಫ್ mn is equal to
ಬಿ ಸಿ. ಈಗ ಎಮ್ ಮತ್ತು ಎನ್ ಮಧ್ಯೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಣ. ಎಮ್ ಮಧ್ಯೆ ಫಾರ್ಮುಲಾ ಏನು ನಿಮಗೆ? ಡಿಸ್ಟೆನ್ಸ್ ಫಾರ್ಮುಲಾ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಆಯಿತು. ಸಬ್ಸ್ಟ್ಯೂಟ್ ಮಾಡೋಣ. x2 ಮೈನಸ್ x1 ನೋಡಿ, ಇದು x1 y1 x2 y2. x2 ಮೈನಸ್ x1 ಅಂದರೆ ನೋಡಿ 1, ಅರ್ಥ ಮಾಡ್ಕೊಳ್ಳಿ. 1 ಮೈನಸ್ ಆಫ್ -2 ನೋಡಿ, ಇಲ್ಲಿ x2 ಅಂದರೆ 1 ಇದೆ, ಇಲ್ಲಿ ಈಕ್ವೇಷನಲ್ಲಿ ಮೈನಸ್ ಇದೆ, x1 ವ್ಯಾಲ್ಯೂ -2 ಇದೆ, ಮೈನಸ್ ಆಫ್ -1 ಪ್ಲಸ್ 2 ಆಯಿತು. ಸರಿನಾ? ಅಗೇನ್ y2 ಮೈನಸ್ y1 ನೋಡಿ, ಇಲ್ಲಿ 2 ಇದೆ, 2 ಮೈನಸ್ ಆಫ್ -1 ಪ್ಲಸ್ 1, ಸೊ 2 ಪ್ಲಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ಬಂತು ನಿಮಗೆ? 1 ಪ್ಲಸ್ 2 3 ಸ್ಕ್ವೇರ್ 9. ಅದೇ ಥರ ನೋಡಿ, ಇಲ್ಲಿ 2 ಪ್ಲಸ್ 1 3 ಸ್ಕ್ವೇರ್ 9 ಆಯಿತು. ಹಾಗಾದರೆ ನೀವೇನಂತ ಬರಿಬೋದು ಇಲ್ಲಿ? 9 ಪ್ಲಸ್ 9 18, ಅಥವಾ ಇದನ್ನು 18 ನೀವೇನಂತ ಬರ್ಕೊಳ್ಬೋದು? 9 2s ರೈಟ್, 9 2s ಅಂತ ಬರಿಬೋದು. ಅದನ್ನು ಬೇಕಾದ್ರೆ 9 ಆಚೆ ತೊಗೊಂಡ್ರೆ ಇದು ನೋಡಿ, ಇದನ್ನು 9 2s ಬರಿಬೋದು. 9 ನೀವು ಹೊರಗಡೆ ಬಂದು ಇಟ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ರೈಟ್, 3√2 ಅಂತ ಬರಿಬೋದು. ಎಮ್ ಎನ್ ಏನಂತ ಬರ್ಕೋತೀರಾ? 3√2. ಕ್ಲಿಯರಾ? ಅದೇ ಥರ ಬಿ ಸಿ ನೋಡ್ತಾ ಬನ್ನಿ. ಬಿ ಸಿ ಮಧ್ಯೆ ಡಿಸ್ಟೆನ್ಸ್, ಇದನ್ನು ನಾನು ಡೈರೆಕ್ಟಾಗಿ ಫಾರ್ಮುಲಾ ಬರೀದೆ ಸಬ್ಸ್ಟ್ಯೂಟ್ ಮಾಡ್ತೀನಿ ನೋಡಿ. 5 ಮೈನಸ್ ಆಫ್ -1 ಪ್ಲಸ್ 1, 5 ಪ್ಲಸ್ 1 ಹೋಲ್ ಸ್ಕ್ವೇರ್. ಅದೇ ಥರ 2 ನೋಡಿ, ಇಲ್ಲಿ 2 ಮೈನಸ್ ಆಫ್ ಮೈನಸ್ ಅಂತ ಏನಾಯಿತು? ಪ್ಲಸ್ 4 ಆಯಿತು. ಸರಿನಾ? 5 ಪ್ಲಸ್ 1 6 ಸ್ಕ್ವೇರ್ 36. ಅದರ 2 ಪ್ಲಸ್ 4 6 ಸ್ಕ್ವೇರ್ 36. ಬೇಕಾದ್ರೆ ಇದೇನಾಯಿತು ನೋಡಿ, 36 ಪ್ಲಸ್ 36 72, ಅಥವಾ ಇದನ್ನೇನಂತ ಬರಿಬೋದು? 72 ಇಂಟು 36 ಇಂಟು 2 ಅಂತ, ಅದನ್ನೇನಂತ ಬರ್ಕೋತೀರಾ? 6√2 ಅಂತ ಬರ್ಕೊಳ್ಬೋದು. ಈಗ ನೋಡಿ ಸಬ್ಸ್ಟ್ಯೂಟ್ ಮಾಡ್ತಾ ಬರೋಣ. ಸಬ್ಸ್ಟ್ಯೂಟ್ ಏನು ಕೊಟ್ಟಿದ್ದಾನೆ? 2 ಟೈಮ್ಸ್ ಆಫ್ ಎಮ್ ಎನ್. ಅರ್ಥ ಆಯ್ತಾ? ಏನು 2 ಟೈಮ್ಸ್ ಆಫ್ ಎಮ್ ಎನ್ ಅಂತಂದರೆ 2 ಇಂಟು ವಾಟ್ ಇಸ್ ಎಮ್ ಎನ್? 3√2. 2 3s ಎಷ್ಟು ಬಂತು? 6√2 ವಿಚ್ ಇಸ್ ಈಕ್ವಲ್ ಟು ಬಿ ಸಿ. ನೋಡಿ ಬಂತು 2. ಇದು ಬಿ ಸಿ 6√2. 2 ಟೈಮ್ಸ್ ಆಫ್ ಎಮ್ ಎನ್ 2 ಇಂಟು 3√2 ಎಷ್ಟು ಬಂತು? 2 3s 6 6√2 ವಿಚ್ ಇಸ್ ಈಕ್ವಲ್ ಟು ಬಿ ಸಿ. ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಇಲ್ಲಿ 2 ಫಾರ್ಮುಲಾ ನಿಮಗೆ ಬಂತು. ಒಂದು ಮಿಡ್ ಪಾಯಿಂಟ್ ಫಾರ್ಮುಲಾ ನೋಡಿ, ಈ ಥರ 3 ಮಾರ್ಕ್ಸ್ಗೆ ಕೊಟ್ಟಾಗ ದೇರ್ ವಿಲ್ ಬಿ ಕಾಂಬಿನೇಷನ್ ಆಫ್ ದಿ ಫಾರ್ಮುಲೆ. ಓಕೆ, ಮಿನಿಮಮ್ ನೀವು 4 ಫಾರ್ಮುಲಾದಲ್ಲಿ 2 ಫಾರ್ಮುಲಾ ಅಪ್ಲೈ ಮಾಡೇ ಮಾಡ್ತೀರಾ. ಇಲ್ಲಿ ಮಿಡ್ ಪಾಯಿಂಟ್ ಬಂದಿದೆ, ಏನು ಡಿಸ್ಟೆನ್ಸ್ ಫಾರ್ಮುಲಾ ಬಂದಿದೆ. ಕೆಲವೊಂದ್ಸರಿ ಸೆಕ್ಷನ್ನು ಡಿಸ್ಟೆನ್ಸ್ ಬರುತ್ತೆ, ಕೆಲವೊಂದ್ಸರಿ ಮಿಡ್ ಪಾಯಿಂಟು ಮತ್ತು ಸೆಕ್ಷನ್ ಅಥವಾ ಏರಿಯಾ ಆಫ್ ಟ್ರಯಾಂಗಲ್, ಈ ಥರ ಕಾಂಬಿನೇಷನ್ ಆಫ್ ಫಾರ್ಮುಲೆ ಬರುತ್ತೆ 3 ಮಾರ್ಕ್ಸ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ ಕೊಟ್ಟರೆ. ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಫಸ್ಟು ಇಫ್ ಎಮ್ ಆ್ಯಂಡ್ ಎನ್ ಆರ್ ಮಿಡ್, ನೋಡಿ ಮಿಡ್ ಪಾಯಿಂಟ್ ಅನ್ನೋ ವರ್ಡ್ ಇತ್ತು ಅಂತಂದ್ರೆ ಅಲ್ಲಿ ನೀವು ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ನೋಡಿ ಎಮ್ ಎನ್ ಬಿ ಸಿ ಸಿ ಎ ಅಂತ 2 ಆಲ್ಫಾಬೆಟ್ಸ್ ಕೊಟ್ಟಾಗ ಇಟ್ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್, ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಅಂತ ಅರ್ಥ. ಕ್ಲಿಯರ್ ಆಗ್ತಿದೆ ಅಂತ ಅನ್ಕೋತೀನಿ. ಬಟ್ ಏನಪ್ಪ ಅಂತಂದರೆ ಯು ಹ್ಯಾವ್ ಟು ರಿಮೆಂಬರ್ ದಿ ಫಾರ್ಮುಲಾ ನೆನಪಲ್ಲಿ ಇಟ್ಕೋಬೇಕು ಅಷ್ಟೇ. Okay, I'm going for next question. Know that the triangle whose vertices are a of 8, -4, b of 9, 5 and c of 0, 4 is an isosceles triangle. ನೋಡಿ ಇದೇ ಥರ ಕ್ವೆಶ್ಚನ್ ನಿಮಗೆ ಮಾಡೆಲ್ ಪೇಪರಲ್ಲೂ ಬಂದಿತ್ತು. ನೋಡಿ ಏನಂತ ಹೇಳ್ತಿದ್ದಾರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಟ್ರಯಾಂಗಲ್ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂ ಎಷ್ಟು? 8, -4, ಬಿ ಎಷ್ಟು? 9, 5, ಸಿ ಎಷ್ಟು? 0, 4. ಇದನ್ನು ನಾವು ಐಸೋಸೆಲಸ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಈಗ ತಾನೇ ನಿಮ್ಗೆ ಗೊತ್ತಿದೆ ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ವಾಟ್ ಇಸ್ ದ ಮೇನ್ ಪ್ರಾಪರ್ಟಿ? 2 sides ಆರ್ ಈಕ್ವಲ್. ಇಂಥದೇ ಸೈಡ್ಸ್ ಅಂತ ನಾವು ಇಲ್ಲಿ ಹೇಳೋಕ್ಕಾಗಲ್ಲ. 2 sides ಆರ್ ಈಕ್ವಲ್. ಏನು 2 sides ಆರ್ ಈಕ್ವಲ್ ಅಂದರೆ ದರ್ ಲೆಂತ್ ಆರ್ ಈಕ್ವಲ್. ಲೆಂತ್ ಅಂದರೆ ಇದ್ರ ಪ್ರಕಾರ ಈ ಕ್ವೆಶನಲ್ಲೇನು? ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಈಕ್ವಲ್ ಬರಬೇಕು. ಅರ್ಥ ಆಯ್ತಾ? ಹಾಗಾದರೆ ಎ ಬಿ ಮಧ್ಯೆ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಏನು ಬರುತ್ತೆ ನೋಡ್ಕೊಳ್ಳಿ. ಎ ಸಿ ಮಧ್ಯೆ ಡಿಸ್ಟೆನ್ಸ್ ಅಪ್ಲೈ ಮಾಡಿ ಏನು ಬರುತ್ತೆ ನೋಡ್ಕೊಳ್ಳಿ. ಅದೇ ಥರ ಬಿ ಸಿ ಮಧ್ಯೆ ಅಪ್ಲೈ ಮಾಡಿ ಏನು ಬರುತ್ತೆ ನೋಡ್ಕೊಳ್ಳಿ. ಯಾವುದಾದ್ರು 2 ಸೈಡ್ ಈಕ್ವಲ್ ಬಂದಿದೆ ಅಂತಂದರೆ ಯು ಕ್ಯಾನ್ ಸೇ ದಟ್ ಇಟ್ ಇಸ್ ಅ ಐಸೋಸೆಲಸ್ ಟ್ರಯಾಂಗಲ್. ನೋಡ್ತಾ ಬರೋಣ ಇವಾಗ. ಸೊ ಡೈರೆಕ್ಟಾಗಿ ನೋಡಿ, √ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಓಕೆ, ಸಬ್ಸ್ಟ್ಯೂಟ್ ಮಾಡೋಣ. ನೋಡಿ ಇಲ್ಲಿ ದಿಸ್ ಇಸ್ x1 y1 x2 y2. ಓಕೆ, ಸೊ ಏನಾಯಿತು ನಿಮಗೆ? x2 ಮೈನಸ್ x1 ಅಂತಂದರೆ 9 -8 ಹೋಲ್ ಸ್ಕ್ವೇರ್, y2 ಮೈನಸ್ y1 ಅಂದರೆ 5, ಮೈನಸ್ ಆಫ್ ಮೈನಸ್ ಅಂದರೆ +4 ಹೋಲ್ ಸ್ಕ್ವೇರ್ ಆಯಿತು. ಈಗ ಏನು ಬರುತ್ತೆ ನೋಡಿ, 9 - 8 ಇಟ್ ಇಸ್ 1, 1 ಸ್ಕ್ವೇರ್ ಇಟ್ ಇಸ್ 1, 5 + 4 ನೋಡಿ, 5 + 4 ಇಟ್ ಇಸ್ 9, 9 ಸ್ಕ್ವೇರ್ ಇಟ್ ಇಸ್ 81. ಸೊ ಏನು ಬಂತು ನಿಮಗೆ? √82 ಯೂನಿಟ್ಸ್ ಅಂತ ಬಂದಿದೆ. ಯಾವುದು? ಎ ಬಿ. ಓಕೆ, ಇಲ್ಲಿ ಡೈರೆಕ್ಟಾಗಿ ನಾನು ಸಬ್ಸ್ಟ್ಯೂಟ್ ಮಾಡ್ತೀನಿ ಬಿ ಸಿ ಮಧ್ಯೆ ನೋಡೋಣ. 0 ನೋಡಿ, ಇಲ್ಲಿ 0
-9 ಹೋಲ್ ಸ್ಕ್ವೇರ್, 4 -5 ಹೋಲ್ ಸ್ಕ್ವೇರ್. ಇಲ್ಲೂ ನೋಡಿ 0 -9 it is -9, -9 whole square it is 81, 4 -5 it is -1, -1 whole square it is 1. ಎಷ್ಟು ಬಂತು ನಮಗೆ? ಸ್ಕ್ವೇರ್ ರೂಟ್ ಆಫ್ 82. ಮ್ಯಾಮ್ ಇಲ್ಲಿ 2 ಬಂದ್ಬಿಡ್ತಲ್ಲ, ನಮ್ಗೆ ಸಾಕಲ್ವಾ, ಇಲ್ಲಿಗೆ ಸ್ಟಾಪ್ ಮಾಡ್ಬೋದಲ್ವಾ ಅಂತಾರೆ. ನೋ, ಯು ಹ್ಯಾವ್ ಟು ಚೆಕ್ ಅದರ್ ಒನ್. ಅದು ರೂಟ್ 82 ಬಂದ್ಬಿಟ್ರೆ ಅವಾಗ ಇಟ್ ಬಿಕಮ್ಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ಹೌದಲ್ವಾ? ಸೊ ಚೆಕ್ ಅದರ್ ಆಲ್ಸೋ. ಹಾಗಾದರೆ ಎ ಸಿನೂ ನಾನು ಫೈಂಡ್ ಔಟ್ ಮಾಡೋದಾದರೆ ಏನು ಬರುತ್ತೆ? 0 -8 ಹೋಲ್ ಸ್ಕ್ವೇರ್ ಪ್ಲಸ್ 4 ಪ್ಲಸ್ 4 ಆಯಿತು, ಹೋಲ್ ಸ್ಕ್ವೇರ್ ಆಯಿತು. ನೋಡಿ ಡೈರೆಕ್ಟಾಗಿ ಮಾಡಿದ್ದೀನಿ, ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನೋಡಿ 0 -8 ಇಟ್ ಇಸ್ 8, 8 ಸ್ಕ್ವೇರ್ ಇಟ್ ಇಸ್ 64, 4 + 4 8, ಅಗೇನ್ ಇಟ್ ಇಸ್ 64, 64 + 64 ಎಷ್ಟಾಯಿತು? 128 ಆಯಿತು. ಇದನ್ನು ಬೇಕಾದ್ರೆ ನೀವು 64 2s ಅಂತ ಮಾಡಿಕೊಂಡ್ರೆ 8√2 ಯೂನಿಟ್ಸ್ ಬಂತು. ಓಕೆ, ಸೊ ಈಗ ನೋಡಿ ಇದು ಡಿಫ್ರೆಂಟ್ ಆಗಾಯಿತು. ಹಾಗಾದರೆ ಇಲ್ಲೇನಾಯಿತು? AB equals BC. In this case, in the triangle ABC, AB equals BC. Therefore, triangle ABC is an isosceles triangle. ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಇಲ್ಲಿ ಬರೀ ಡಿಸ್ಟೆನ್ಸೇ, ಇನ್ನು ಯಾವುದೇ ಥರ ಕಾಂಬಿನೇಷನ್ ಬರಲಿಲ್ಲ. ಅಂದರೆ ಸ್ವಲ್ಪ ಕ್ವೆಶ್ಚನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ ಇದೊಂದು ನೆನ್ಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಸ್ಕ್ವೇರ್ ಅಂತ ಪ್ರೂವ್ ಮಾಡಿ, ಅದನ್ನೊಂದು ಸ್ವಲ್ಪ ಕ್ಲಿಯರಾಗಿ ಇದನ್ನೊಂಚೂರು ಕೇಳಿಸ್ಕೊಳ್ಳಿ. ಈಗ ಯಾವುದೋ ಒಂದು 4 ಕೋಆರ್ಡಿನೇಟ್ಸ್ ಕೊಟ್ಟು ಇದನ್ನು ಸ್ಕ್ವೇರ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ರೆ ನೋಡಿ 4 ಸೈಡ್ಸ್ ಈಕ್ವಲ್ ಅಂತ ಫಸ್ಟ್ ತೋರಿಸಿ. ಆ್ಯಕ್ಚುಲಿ 3 ಮಾರ್ಕ್ಸ್ ಖಂಡಿತ ಇದು ಕೊಡೋದಿಲ್ಲ, ಕೊಟ್ಟರೆ ಸ್ವಲ್ಪ ಸಿಂಪಲ್ ಆಗಿ ಮಾಡಿ. 4 ಸೈಡ್ಗೂ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ 4 ಈಕ್ವಲ್ ಬರಬೇಕು, ಜೊತೆಗೆ ಡಯಾಗನಲ್ಸ್ ಈಕ್ವಲ್ ಆಗಿ ಬರಬೇಕು. ಅಂದರೆ ನೀವೇನು ಇವಾಗ ಫಾರ್ ಎಕ್ಸಾಂಪಲ್ ABCD ಅಂತ ನೀವೇನು ತೊಗೊಂಡಿರ್ತೀರಾ, AB ಮಧ್ಯೆ, BC ಮಧ್ಯೆ, CD ಮಧ್ಯೆ, AD ಮಧ್ಯೆ 4 ಸೈಡ್ಸ್ ಈಕ್ವಲ್ ಬರಬೇಕು. ಜೊತೆಗೆ ACDBನೂ ಈಕ್ವಲ್ ಇದ್ದರೆ ಮಾತ್ರ ವಿ ಸೇ ದಟ್ ಇಟ್ ಇಸ್ ಅ ಸ್ಕ್ವೇರ್. ಅಕಸ್ಮಾತ್ ನೋಡಿ 4 ಸೈಡ್ ಈಕ್ವಲ್ ಬಂದು ಡಯಾಗನಲ್ಸ್ ನಾಟ್ ಈಕ್ವಲ್ ಬಂದರೆ ನೋಡಿ ಇದು ಸ್ಕ್ವೇರ್ ಆಯಿತು. ಸ್ಕ್ವೇರು ಡಯಾಗನಲ್ಸ್, ಸ್ಕ್ವೇರಲ್ಲಿ ಆಲ್ ದ 4 ಸೈಡ್ಸ್ ಡಯಾಗನಲ್ಸು ಈಕ್ವಲ್ ಬಂದರೆ ನಾವು ಅದನ್ನು ಸ್ಕ್ವೇರ್ ಅಂತೀವಿ. ಅಕಸ್ಮಾತ್ 4 ಸೈಡ್ಸ್ ಈಕ್ವಲ್ ಬಂದು ಡಯಾಗನಲ್ಸ್ ನಾಟ್ ಈಕ್ವಲ್ ಆದರೆ ಅದನ್ನು ನಾವು ರೋಂಬಸ್ ಅಂತ ಕರಿತೀವಿ. ಓಕೆನಾ, ಅದನ್ನು ರೋಂಬಸ್ ಅಂತ ಹೇಳ್ತೀವಿ. ಅದೇ ಥರ ನೋಡಿ ರೆಕ್ಟ್ಯಾಂಗಲ್, ಒಂದು ರೆಕ್ಟ್ಯಾಂಗಲ್ ನೀವು ತೊಗೊಂಡು ರೆಕ್ಟ್ಯಾಂಗಲ್ ತೊಗೊಳ್ತೀರಾ ಅಲ್ವಾ, ರೆಕ್ಟ್ಯಾಂಗಲಲ್ಲೂ ಅಷ್ಟೇ ಆಪೋಸಿಟ್ ಸೈಡ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡಿ ಡಯಾಗನಲ್ಸು ಈಕ್ವಲ್ ಅಂತ ಪ್ರೂವ್ ಮಾಡಿದ್ರೆ ಅದು ರೆಕ್ಟ್ಯಾಂಗಲ್ ಆಗುತ್ತೆ. ಡಯಾಗನಲ್ಸ್ ಈಕ್ವಲ್ ಆಗಲಿಲ್ಲ ಅಂತಂದರೆ ಅದು ಪ್ಯಾರಲೆಲೋಗ್ರಾಮ್ ಆಗುತ್ತೆ. ನೋಡಿ 4 ಫಿಗರ್ಸ್ ಏನು ನಾನು ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ. 4 ಸೈಡ್ಸ್ ಈಕ್ವಲ್ ಆಗಿ ಡಯಾಗನಲ್ಸು ಈಕ್ವಲ್ ಬಂದರೆ ಸ್ಕ್ವೇರ್, 4 ಸೈಡ್ಸ್ ಈಕ್ವಲ್ ಆಗಿ ಡಯಾಗನಲ್ಸ್ ನಾಟ್ ಈಕ್ವಲ್ ಆದರೆ ರಾಂಬಸ್. ಓಕೆ, ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿ ಡಯಾಗನಲ್ಸು ಈಕ್ವಲ್ ಬಂದರೆ ರೆಕ್ಟ್ಯಾಂಗಲ್, ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿ ಡಯಾಗನಲ್ಸ್ ನಾಟ್ ಈಕ್ವಲ್ ಆದರೆ ಪ್ಯಾರಲೆಲೋಗ್ರಾಮ್. ಅರ್ಥ ಆಗ್ತಿದೆಯಾ? ಓಕೆ, ಅದನ್ನು ಬಿಟ್ಟು ಪ್ರೂವ್ ದಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ 3 ಸೈಡ್ಸ್ ಈಕ್ವಲ್ ಬರಬೇಕು. ಪ್ರೂವ್ ದಟ್ ಐಸೋಸೆಲಸ್ ಟ್ರಯಾಂಗಲ್ ಅಂದರೆ ಯಾವುದಾದ್ರು 2 ಸೈಡ್ ಈಕ್ವಲ್ ಬರಬೇಕು. ಇಲ್ಲೆಲ್ಲ ಕಡೆ ನಾವು ಅಪ್ಲೈ ಮಾಡೋದು ಡಿಸ್ಟೆನ್ಸ್ ಫಾರ್ಮುಲಾ. ಯಾವುದು? ಡಿಸ್ಟೆನ್ಸ್ ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಫೈಂಡ್ ದಿ coordinates of the points of trisection. This is very very important question. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಸುಮಾರು ಕ್ವೆಶನ್ ಪೇಪರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಲ್ಲ ಬಂದಿದೆ ಇದು ಟ್ರೈಸೆಕ್ಷನ್ ಅಂತ ಹೇಳಿ. ಏನಿದು ಟ್ರೈಸೆಕ್ಷನ್? ನೋಡಿ, ಸೆಕ್ಷನ್ ಅನ್ನೋ ವರ್ಡ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಸೆಕ್ಷನ್ ಫಾರ್ಮುಲಾ ಅಂದರೆ ಯಾವುದೋ ಒಂದು ಲೈನ್ ಸೆಗ್ಮೆಂಟ್, 2 ಪಾಯಿಂಟ್ಸ್ ಜಾಯ್ನ್ ಆಗುವಂಥ ಲೈನ್ ಸೆಗ್ಮೆಂಟ್ನ ಯಾವುದೋ ಒಂದು ರೇಷಿಯೋಲಿ ನಾವು ಡಿವೈಡ್ ಮಾಡ್ತೀವಿ, ಅಥವಾ ಎಕ್ಸಾಕ್ಟ್ ಮಿಡ್ಡಲ್ ಆದರೂ ಡಿವೈಡ್ ಮಾಡ್ತೀವಿ. ಇಲ್ಲಿ ಟ್ರೈಸೆಕ್ಷನ್ ಅಂತಂದರೆ ವಿ ಆರ್ ಡಿವೈಡಿಂಗ್ ದಟ್ ಹೋಲ್ ಲೈನ್ ಇಂಟು ಟ್ರೈಸೆಕ್ಷನ್. ಅಂದರೆ ಯಾವ ಎಷ್ಟು ಬರುತ್ತೆ ಹಾಗಾದರೆ ಆ 2 ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ತೋರಿಸ್ತೀನಿ. ಈಗ ಇದೊಂದು ಲೈನ್ ಸೆಗ್ಮೆಂಟ್ ಆಯಿತಾ, ಈ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಏನಂತ, ಇದು 4, -1, ಇದು -2, -3. ಇದನ್ನು x1 y1 ಅಂತ ತಗೊಳ್ತೀವಿ, ಇದನ್ನು x2 y2 ಅಂತ ತಗೊಳ್ತೀವಿ. ಪ್ಲೀಸ್ ಅರ್ಥ ಮಾಡ್ಕೊಳ್ತಾ ಹೋಗಿ. ಈಗ ಈ ಲೈನನ್ನು ಟ್ರೈಸೆಕ್ಷನ್, ಟ್ರೈ ಅಂದ್ರೇನು? 3 ಪಾರ್ಟ್ಸ್ ಅಂತ. ಅಂದರೆ ಎಕ್ಸಾಕ್ಟ್ ಈ ಲೈನ್ನ 3 ಪಾರ್ಟ್ಸ್ ಮಾಡ್ತೀರಾ ಅಂತಂದರೆ 3 ನೋಡಿ, ಈ ಲೈನನ್ನು ನಾವು 3 ಪಾರ್ಟ್ಸ್ ಮಾಡಬೇಕು ಅಂದರೆ ಎಷ್ಟು ಕಡೆ ಕಟ್ ಮಾಡ್ತೀರಾ? 2 ಕಡೆ ಮಾತ್ರ, 3 ಕಡೆ ಅಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಲೈನು 2 ಭಾಗ ಆಗಬೇಕು ಅಂದರೆ ಏನು ಮಾಡ್ತೀರಾ? ಯು ವಿಲ್ ಗೋಯಿಂಗ್ ಟು ಕಟ್ ಇಟ್ ಅಟ್ ಒನ್ ಮಿಡ್ ಪಾಯಿಂಟ್ ಅಥವಾ ಎಲ್ಲೋ ಒಂದು ಕಡೆ. ಈಗ ಅರ್ಥ ಮಾಡ್ಕೊಳ್ತಾ ಹೋಗಿ, ತುಂಬ ಸಿಂಪಲ್ ಟ್ರಿಕ್ಸ್, ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಒಂದು ಲೈನ್ ಇದೆ, ಇದನ್ನು 2 ಭಾಗ ಮಾಡಬೇಕು ಅಂದರೆ ಒಂದು ಕಡೆ ಕಟ್ ಮಾಡ್ತೀರಾ.
ಅದೇ ನೋಡಿ ಇನ್ನೊಂದು ಲೈನ್ ಇದೆ, ಅದನ್ನ 3 ಭಾಗ ಮಾಡಬೇಕು ಅಂದ್ರೆ 2 ಕಡೆ ಕಟ್ ಮಾಡ್ತೀರಾ. ಸೊ ಹಾಗಾದ್ರೆ ದಿಸ್ ಪಾಯಿಂಟ್ ವಿಲ್ ಬಿ ಡಿವೈಡೆಡ್ ಇಂಟು ಟ್ರೈ ಸೆಕ್ಷನ್ ಅಂದ್ರೆ ಈಕ್ವಲ್ ಪಾರ್ಟ್ಸ್, ನೆನ್ಪಿಟ್ಕೊಳ್ಳಿ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಹಾಗಾದ್ರೆ ಇದೊಂದು ಪಿ ಆಫ್ ಎಕ್ಸ್ ಕಮ ವೈ ಅಂತ ಬರುತ್ತೆ, ಇದನ್ನ ಕ್ಯೂ ಆಫ್ ಎಕ್ಸ್ ಕಮ ವೈ ಅಂತ ತಗೊಳ್ತೀರಾ. ಹಾಗಾದ್ರೆ ಇದ್ರ ಕೋಆರ್ಡಿನೇಟ್ಸ್ ಏನ್ ಬರುತ್ತೆ ಅಂತ ಅವ್ರು ಕೇಳ್ತಾ ಇರೋದು, ಅರ್ಥ ಆಯ್ತಾ? ಹಾಗಾದ್ರೆ ಇದೆಲ್ಲ ಈಕ್ವಲ್ ಪಾರ್ಟ್ಸ್ ಅಂತಂದ್ರೆ ನೋಡಿ 1 ಈಕ್ವಲ್ ಪಾರ್ಟ್ಸ್ ಅಂತ. ಹಾಗಾದ್ರೆ ಅಬ್ಸರ್ವ್ ಮಾಡಿ, ನಾನು ಇದ್ರ ರೇಷಿಯೋ ಬೇಕು, ಪಿ ಆಫ್ ಎಕ್ಸ್ ಕಮ ವೈ ಬೇಕು ಅಂದ್ರೆ ನೋಡಿ 1, ಇನ್ನು ಉಳಿದಿರೋದು ಈ ಕಡೆ ಎಷ್ಟು ಪಾರ್ಟ್ಸ್ ಇರುತ್ತೆ 2. ಹಾಗಾದ್ರೆ ಇದ್ರ ರೇಷಿಯೋ 1:2 ಆಯ್ತಾ? ಅದೇ ನೋಡಿ ಕ್ಯೂ ಆಫ್ ಎಕ್ಸ್ ಕಮ ವೈ ಅಂದ್ರೆ ಇದ್ರ ನೋಡಿ ಇಲ್ಲಿ ಇದ್ರ ಹಿಂದೆ ಎಷ್ಟು ಪಾರ್ಟ್ಸ್ ಇದೆ 2, ಸೊ 2:1. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಏನ್ ಮಾಡ್ತೀರಾ, ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಸೊ ಫಸ್ಟ್ ಏನ್ ಮಾಡ್ತೀರಾ, ಪಿ ಆಫ್ ಎಕ್ಸ್ ಕಮ ವೈ okay is divided in the ratio ಯಾವ ರೇಷಿಯೋ ಅಲ್ಲಿ ಡಿವೈಡ್ ಆಗಿದೆ, 1:2 ಅಲ್ಲಿ ರೇಷಿಯೋ ಆಗಿದೆ. ಹಾಗಾದ್ರೆ ದಿಸ್ ಇಸ್ m1 m2. ಸೊ ಫಾರ್ಮುಲಾ ಏನು, ಪಿ ಆಫ್ ಎಕ್ಸ್ ಕಮ ವೈ ಫಾರ್ಮುಲಾ ಏನು, m1 x2 ನೋಡಿ m1 x2 m2 x1 by m1 plus m2 ಕಮ ಅದೇ ತರ m1 y2 plus m2 y1 by m1 plus m2. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಇಸ್ m1? 1 into x2 ಅಂದರೆ -2 ಪ್ಲಸ್ m2 ಅಂದರೆ 2, x1 ಅಂದರೆ 4 by 1 plus 2 ಕಮ ಅಗೇನ್ m1 ಅಗೇನ್ 1, y2 ಅಂದರೆ -3 ಪ್ಲಸ್ 2 into -1 by 1 plus 2. ಸಿಂಪ್ಲಿಫೈ ಮಾಡಿದ್ರೆ ನೋಡಿ ಇಲ್ಲಿ 1 into -2 ಇಟ್ ಇಸ್ -2 plus 2 4s are 3. Next 1 into -3 it is -3 plus into -2 1s are 2 by 3. ಎಷ್ಟು ಬಂತು ನಿಮಗೆ ನೋಡಿ -2 ಇದು -5/3 ಆಯ್ತು. ಏನಾದರೂ ಬಂದ್ಕೊಳ್ಳಿ, ನೋ ಇಶ್ಯೂಸ್. ನಿಮ್ಗೆ ಇಲ್ಲಿ ಮ್ಯಾಮ್ ಇಲ್ಲಿ ಫ್ರಾಕ್ಷನ್ ಬಂತಲ್ಲ, ಈ ಥರ ಬಂತಲ್ಲ ಅಂದ್ರೆ ನೋ ಇಶ್ಯೂಸ್. ಅಲ್ಲಿ ಏನು ಬರುತ್ತೆ ಲೈಕ್ ಸ್ಟಾಪ್ ಮಾಡಿ ಅಷ್ಟೇ. ಇಲ್ಲೇ ನೀವು ಮುಂದಕ್ಕೆ ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಖಂಡಿತ ಕೇಳಲ್ಲ, ಆಯ್ತಾ? ಈಗ ಅದೇ ಥರ ಕ್ಯೂ ಆಫ್ ಎಕ್ಸ್ ಕಮ ವೈ ಫೈಂಡ್ ಔಟ್ ಮಾಡಿ. ಮತ್ತೆ ಫಾರ್ಮುಲಾ ನಾನು ಬರೆಯಲ್ಲ, ಬಟ್ ನೀವು ಬರಿಬೇಕಾದ್ರೆ ನಿಧಾನಕ್ಕೆ ನೋಡ್ಕೊಳ್ಳಿ. ಅಗೇನ್ ಇದು ಯಾವ ರೇಷಿಯೋದಲ್ಲಿ ಡಿವೈಡ್ ಆಗಿದೆ, 2:1 ಅಲ್ಲಿ. ಹಾಗಾದ್ರೆ ನೋಡಿ ಇದು m1 ಇದು m2 ಆಗುತ್ತೆ, ಆಯ್ತಾ? ಹಾಗಾದ್ರೆ 2 of -2 ಪ್ಲಸ್ 1 of 4 by 2 plus 1 ಕಮ ಅದೇ ಥರ 2 of -3 ಓಕೆ ಪ್ಲಸ್ 1 of -1 by 2 plus 1. ಸಿಂಪ್ಲಿಫೈ ಮಾಡೋಣ ಇದನ್ನ ನೋಡಿ. 2 into -2 it is -4 plus 4 by 3 ಕಮ -6 -1 by 3 ಆಯಿತು. ಸೊ -4 plus 4 0 by 3 it is 0, -6 -1 it is -7 by 3. These are the coordinates you have to find. ನೋಡಿ ಟ್ರೈ ಸೆಕ್ಷನ್ ಅಂದರೆ 3 ಈಕ್ವಲ್ ಪಾರ್ಟ್ಸ್. ರೇಷಿಯೋಸ್ ನೆನ್ಪಿಟ್ಕೊಂಬಿಡಿ. ಒಂದು ಪಿ ಆಫ್ ಎಕ್ಸ್ ಒಂದು ಪಾಯಿಂಟ್ ಅಂದರೆ ಒಂದು ಕಡೆ ಕಟ್ ಮಾಡಿದ್ರೆ ರೇಷಿಯೋ 1:2, ಇನ್ನೊಂದು ಕಡೆ ಮಾಡಿದ್ರೆ 2:1. ಕೆಲವೊಂದು ಸರಿ ನೋಡಿ 4 ಪಾರ್ಟ್ಸ್ ಅಂತ ಹೇಳ್ಬಿಡ್ತಾರೆ. ಇದನ್ನೊಂದು ಕಡೆ ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಕೆಲವೊಂದು ಕಡೆ ಇದೇ ಕ್ವೆಶನ್ ನಿಮಗೆ 4 ಪಾರ್ಟ್ಸ್ ಅಂತ ಕೊಟ್ಬಿಡ್ತಾರೆ. ಅಂದರೆ ಇಲ್ಲಿ 1 2 3 ನೋಡ್ತಾ ಬನ್ನಿ. ಇದೊಂದು ಪಾಯಿಂಟ್. ಓಕೆ, ಇದು ಪಿ ಆಫ್ ಎಕ್ಸ್ ಕಮ ವೈ ಅಂತ ತೊಗೊಳ್ಳಿ, ಕ್ಯೂ ಆಫ್ ಆರ್ ಆಫ್. ಆಯ್ತಾ? ನೋಡಿ ಈ ಪಿ ಆಫ್ ಬೇಕು ಅಂತಂದ್ರೆ ನೋಡಿ 1 ಪಾರ್ಟ್ 3 ಪಾರ್ಟ್ಸ್ ಅಂದಾಗ ಇದು 1:3 ಆಗುತ್ತೆ, ಆಯ್ತಾ? ಇದು ನೋಡಿ ಈ ಕಡೆ 2 ಇದು ಈ ಕಡೆ 2:2 ಅಥವಾ ಡೈರೆಕ್ಟ್ ಆಗಿ ನೀವು ಮಿಡ್ ಪಾಯಿಂಟ್ ಅಂತ ತಗೊಳ್ಬಹುದು. ಇದನ್ನ ನಾನು ಹೇಳಿದ್ದೀನಿ, ರೇಷಿಯೋ ಸೇಮ್ ಇದ್ರೆ ಇಟ್ ಬಿಕಮ್ಸ್ ಮಿಡ್ ಪಾಯಿಂಟ್. ಅದೇ ಆರ್ ಆಫ್ ಬೇಕು ಅಂತಂದ್ರೆ ರೇಷಿಯೋ ಏನಾಗುತ್ತೆ, ಈ ಕಡೆ 3 ಈ ಕಡೆ 1 3:1 ಅಷ್ಟೇ. ನೋಡ್ಕೊಳ್ಳಿ, ಅವೆರಡು ಆ್ಯಡ್ ಮಾಡಿದ್ರೆ ಪಾರ್ಟ್ಸ್ ಥರ ಬರಬೇಕು. ಲೈಕ್ 1 ಪ್ಲಸ್ ನೋಡಿ ಇಲ್ಲಿ 1:3 1 + 3 ಎಷ್ಟಾಯಿತು, 4 ಈಕ್ವಲ್ ಪಾರ್ಟ್ಸ್. 2:2 2 + 2 4 4 ಈಕ್ವಲ್ ಪಾರ್ಟ್ಸ್. 3:1 4 ಆಯಿತು. ಅದೇ ಥರ ನೋಡಿ ಇಲ್ಲಿ 1:2 3 2:1 3 ಈ ಥರ ನೆನ್ಪಿಟ್ಕೊಂಡ್ರೆ ಆಯಿತು. ಓಕೆ, ಯಾ ನೋಡಿ ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್. ದಿ ಕಾನ್ಸಿಕ್ಯೂಟಿವ್ ವರ್ಟಿಸಸ್ ಆಫ್ ಪ್ಯಾರಲೆಲೋಗ್ರಾಮ್ ABCD ಆರ್ A of 1, 2, B of 1, 0 and C of 4, 0. ಫೈಂಡ್ ದಿ ಫೋರ್ತ್ ವರ್ಟೆಕ್ಸ್ ಡಿ ಅಂತ ಕೊಟ್ಟಿದೆ. ಏನು ಮ್ಯಾಮ್ ಇದು ಈ ಥರ ಇದೆಯಲ್ಲ, ಇದರ ಕ್ವೆಶನ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ವಲ್ಲ ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಬಟ್ ಕಾನ್ಸೆಪ್ಟ್ ಕಲ್ತಿದ್ದೀರಾ. ಓಕೆ, ಇಲ್ಲಿ ನೋಡಿ ಪ್ಯಾರಲೆಲೋಗ್ರಾಮ್ ತೊಗೊಂಡಿದ್ದೀನಿ ನಾನು. ABCD ಕಾನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಯಸ್ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಕಾನ್ಸಿಕ್ಯೂಟಿವ್ ಅಂದ್ರೆ ಏನು, ಕಂಟಿನ್ಯೂಯಸ್ ಅಂತ. ಅಂದರೆ ಆರ್ಡ್ರಲ್ಲಿ ಇರಬೇಕು ಅಂತ. ಎಲ್ಲೆಲ್ಲೋ ತೊಗೊಳೋದಿಲ್ಲ, A ಒಂದು ಕಡೆ B ಒಂದು ಕಡೆ ಎಲ್ಲ. ಇಟ್ ಮಸ್ಟ್ ಬಿ ಇನ್ ಆರ್ಡರ್. A ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 1, 2. B ವ್ಯಾಲ್ಯೂ 1, 0. C ವ್ಯಾಲ್ಯೂ 4, 0. ಈ ಡಿ ಕೋಆರ್ಡಿನೇಟ್ನ ನಾವು ಫೈಂಡ್ ಔಟ್ ಮಾಡಬೇಕಂತೆ, ಆಯಿತಾ? ಇದಕ್ಕೆ ಹೇಗೆ ಮಾಡ್ತೀರಾ ಅಂತಂದರೆ ಇದಕ್ಕೆ ನಿಮಗೆ ಹೆಲ್ಪ್ ಮಾಡೋದು ಮಿಡ್ ಪಾಯಿಂಟ್.
ಓಕೆ, ಹೇಗೆ ಮ್ಯಾಮ್ ಮಿಡ್ ಪಾಯಿಂಟ್ ಅಂತಂದರೆ ನೋಡಿ, ಇಲ್ಲಿ ನಿಮ್ಗೊಂದು ಸಿಂಪಲ್ ಪ್ರಾಪರ್ಟಿ ಆಫ್ ಪ್ಯಾರಲೆಲೋಗ್ರಾಮ್ ನೆನ್ಪಿಟ್ಕೋಬೇಕು. ಏನು ಪ್ರಾಪರ್ಟಿ ಆಫ್ ಪ್ಯಾರಲೆಲೋಗ್ರಾಮ್? ನಿಮಗೆ ಗೊತ್ತಿದೆ, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್, ಈಕ್ವಲ್ ಆ್ಯಂಡ್ ಪ್ಯಾರಲಲ್ ಅಂತ ಕಲ್ತಿದ್ರೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಡಯಾಗನಲ್ ಬೈಸೆಕ್ಟ್ ಈಚ್ ಅದರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ ಪ್ಯಾರಲೆಲೋಗ್ರಾಮ್. ನೋಡ್ಕೊಳ್ಳಿ, ಇದು ಝೆನ್ ಪೇಪರ್ಸಲ್ಲೂ ಎಷ್ಟೋ ಸರಿ ಬಂದಿದೆ ಈ ಕ್ವೆಶನ್. ಡೆಫಿನೆಟ್ಲಿ ಈ ಸರಿ ನಿಮಗೆ ಅಪ್ಲಿಕೇಶನ್ ಟೈಪ್ ಕೊಡಬೇಕು ಅಂದರೆ ಈ ಥರ ಕ್ವೆಶನ್ಸ್ ಎಲ್ಲ ಕೇಳುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ನೋಡಿ, ಈ ಥರ ಕೊಟ್ಟರೆ ಪ್ಯಾರಲೆಲೋಗ್ರಾಮ್ ಕನೆಕ್ಟೆಡ್ ಕ್ವೆಶನ್ ಬಂದರೆ ಡೆಫಿನೆಟ್ಲಿ ಈ ಪ್ರಾಪರ್ಟಿ ಅಪ್ಲೈ ಮಾಡಲೇಬೇಕು ನೀವು 100%. ಏನು ಪ್ರಾಪರ್ಟಿ ಅಂದರೆ ಡಯಾಗನಲ್ ಬೈಸೆಕ್ಟ್ ಈಚ್ ಅದರ್. ಡಯಾಗನಲ್ ಬೈಸೆಕ್ಟ್ ಈಚ್ ಅದರ್. ಏನಿದು ಮ್ಯಾಮ್ ಡಯಾಗನಲ್ ಬೈಸೆಕ್ಟ್ ಈಚ್ ಅದರ್ ಅಂತಂದರೆ ನೋಡಿ, ಈ ಡಯಾಗನಲ್ ಎರಡು ಸೇರುತ್ತಲ್ಲ, ಆ ಪಾಯಿಂಟ್ ಒಂದೇ ಅಂತಂದರೆ ದ ಮಿಡ್ ಪಾಯಿಂಟ್. ಅಂದರೆ ಈ ಕೋಆರ್ಡಿನೇಟ್ ಜಾಮಿಟ್ರಿ ಪ್ರಕಾರ ಏನಪ್ಪ ಅಂತಂದರೆ ಮಿಡ್ ಪಾಯಿಂಟ್ ಆಫ್, ನೋಡಿ ಇಲ್ಲಿ ಮಿಡ್ ಪಾಯಿಂಟ್ ಆಫ್ ಎ ಸಿ is equal to midpoint of BD. ನೋಡಿ, ಇದು ಆ್ಯಕ್ಚುಲಿ ನಾವು ಇವಾಗ ಇದು ಒಂದು ಪ್ರಾಪರ್ಟಿ ಆಯಿತು ಪ್ಯಾರಲೆಲೋಗ್ರಾಮ್. ಅದನ್ನು ನಾನು ಈ ಲೆಸನ್ಗೆ ಕನೆಕ್ಟ್ ಮಾಡಬೇಕು ಅನ್ನೋದಾದರೆ ಇದು ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ. ಡಯಾಗನಲ್ಸ್ ಅಲ್ಲಿ ಮಿಡ್ ಪಾಯಿಂಟ್ ಆಫ್ ಒನ್ ಡಯಾಗನಲ್ ಇಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಅನದರ್. ಅವೆರಡು ಈಕ್ವಲ್ ಅಂತೆ. ಬೈಸೆಕ್ಟ್ ಈಚ್ ಅದರ್ ಅಂದರೆ ಆ ಮಿಡ್ ಪಾಯಿಂಟ್ ಸೇಮ್ ಇರುತ್ತಂತೆ. ಓಕೆ, ಇವಾಗ ನೋಡ್ತಾ ಬರೋಣ. ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ? ಏನು x1 + x2/2 y1 + y2/2. ಓಕೆನಾ? ಈ ಎ ಮತ್ತು ಸಿ ಮಧ್ಯೆ ನೋಡಿ, ಎ ಸಿ ನಿಮಗೆ ಗೊತ್ತಿದೆ. ಸೊ ಎ ಸಿ ಅಂತಂದರೆ ಅವೆರಡರ ಮಧ್ಯೆ ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ? 1 + 4/2 2 + 0/2 ಆಯಿತು. ವಿಚ್ ಈಸ್ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ. ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ. ಬಿ ಡಿ ಅಂತಂದರೆ ಏನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಗೊತ್ತಿಲ್ಲ. ನೋಡ್ತಾ ಬನ್ನಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ ಬರೀರಿ 1 + x/2 0 + y/2. ಈಗ ನೋಡಿ, ಆ್ಯಕ್ಚುಲಿ ಈ ಥರ ಬಂದಾಗ ದ ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ವಿಲ್ ಬಿ ಈಕ್ವಲ್ ಟು ವೈ ಕೋಆರ್ಡಿನೇಟ್. ಈಕ್ವಲ್ ಮಾಡ್ಕೊಳ್ಳಿ. ಅಂದರೆ ಇದು ನೋಡಿ, ದಿಸ್ ಎಕ್ಸ್ ವೈ ಆ್ಯಕ್ಚುಲಿ ಇವೆರಡು ಮಿಡ್ ಪಾಯಿಂಟ್ ಸೇಮ್ ಇರುತ್ತೆ ಅಂತಂದರೆ ದ ಕೋಆರ್ಡಿನೇಟ್ಸ್ ವಿಲ್ ಬಿ ಈಕ್ವಲ್. ನೋಡ್ತಾ ಬನ್ನಿ, 1 + x ಕೋಆರ್ಡಿನೇಟ್ಸ್ ಅಂದರೆ 1 + 4/2 ಇಸ್ ಈಕ್ವಲ್ ಟು 1 + x/2. ಕ್ಯಾನ್ಸಲ್ ಮಾಡಿ, 2 ಕ್ಯಾನ್ಸಲ್ ಆಯಿತು. ನೋಡಿ, ಇಲ್ಲಿ 1 + 5 ಎಷ್ಟಾಯಿತು? 5 ಇಸ್ ಈಕ್ವಲ್ ಟು 1 + x. 1 ಈ ಕಡೆಗೆ ಬಂದರೆ -1, x ಇಸ್ ಈಕ್ವಲ್ ಟು ಏನಾಯಿತು? 4 ಆಯಿತು. ಓಕೆ, ಸಿಂಪಲಾಗಿ ನೋಡ್ಕೊಳ್ಳಿ. ಈಗ -1, 5 - 1 ಇಟ್ ಇಸ್ 4. ಅದೇ ಥರ 2 + 0 ಇಟ್ ಇಸ್ 2. 2/2 ಇಸ್ ಈಕ್ವಲ್ ಟು 0 + y ಅಂದರೆ y/2 ಆಯಿತು. ಕ್ಯಾನ್ಸಲ್ ಮಾಡಿ, y ಇಸ್ ಈಕ್ವಲ್ ಟು ಏನು ಬಂತು? 2 ಬಂತು. ಹಾಗಾದರೆ ದ ಡಿ ಕೋಆರ್ಡಿನೇಟ್ ಏನು ಬರುತ್ತೆ? 4, 2. ಅದು ಹೆಂಗೆ ಹೇಳ್ತೀರಾ ಮ್ಯಾಮ್? ನೋಡಿ, ಇಲ್ಲಿ 4 ಅಪ್ಲೈ ಮಾಡಿದ್ರೆ ತಾನೇ 4 + 1/2 5/2 ಆಗುತ್ತೆ. ಅದರ 2 + y, ನೋಡಿ ಇಲ್ಲಿ 2 + y ಜಾಗದಲ್ಲಿ ನಾನು 2 ಮಾಡಿದ್ರೆ 0 + 2/2 ಅಂದರೆ ಸೇಮ್ ಈಕ್ವಲ್ ಬರೋದು. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ನಾನು ಇಲ್ಲಿ 4 ಕೊಡ್ತೀನಿ, ಇಲ್ಲಿ 2 ಕೊಡ್ತೀನಿ. ಆವಾಗಲೇ ತಾನೇ ದ ವ್ಯಾಲ್ಯೂಸ್ ವಿಲ್ ಬಿ ಈಕ್ವಲ್ ಟು ಹಿಯರ್. ಹೌದಲ್ವಾ? ಸೊ ವಾಟ್ ಇಸ್ ದ ಕೋಆರ್ಡಿನೇಟ್ಸ್ ಆಫ್ ಡಿ? 4, 2. ಈ ಥರ ಅಂದರೆ ಇಲ್ಲಿ ನೋಡಿ, ಬರೀ ಮಿಡ್ ಪಾಯಿಂಟ್ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀರಾ ಈ ಕೇಸಲ್ಲಿ. Okay, so wherever the parallelogram word enters to the coordinate geometry, remember this formula: diagonal bisect each other. ಅದರ ಅರ್ಥ ಏನು? ಕೋಆರ್ಡಿನೇಟ್ ಜಾಮೆಟ್ರಿಗೆ ಏನು ಅರ್ಥ ಮಾಡ್ಕೋತೀರಾ? ಮಿಡ್ ಪಾಯಿಂಟ್ ಆಫ್ ಒನ್ ಡಯಾಗನಲ್ ವಿಲ್ ಬಿ ಈಕ್ವಲ್ ಟು ಮಿಡ್ ಪಾಯಿಂಟ್ ಆಫ್ ಅದರ್ ಡಯಾಗನಲ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ನೋಡಿ, ಯಾವುದೋ ಒಂದನ್ನು ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಡಿ ಕೋಆರ್ಡಿನೇಟ್ ಕೇಳಿದ್ರಲ್ವಾ, ಇದರಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಕೊಟ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಈ 4 ಕೊಟ್ಟು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಈ ಥರ ಅನ್ನೋನ್ ವ್ಯಾಲ್ಯೂ ಕೇಳಿದಾಗ ಸೇಮ್ ಅಪ್ಲೈ ಮಾಡುವಂಥ ಮೆಥಡ್ ಒಂದೇ ಆಗಿರುತ್ತೆ. ಓಕೆ, ಸೊ ಇದೊಂದು ಕ್ವೆಶ್ಚನ್ ನಿಮಗೆ ಹೋಮ್ವರ್ಕ್. ಓಕೆ, ಇದು ಆ್ಯಕ್ಚುಲಿ ಗೊತ್ತಿದೆ ನಿಮಗೆ. ಫೈಂಡ್ ದಿ ರೇಷಿಯೋ ಇನ್ ವಿಚ್ ದಿ ಪಾಯಿಂಟ್ಸ್. ಆ್ಯಕ್ಚುಲಿ ಫೈಂಡ್ ದಿ ರೇಷಿಯೋ ಅಂತ ಗೊತ್ತಿದೆ. ಓಕೆ, ವಿ ಆರ್ ಗೋಯಿಂಗ್ ಫಾರ್ ಲಾಸ್ಟ್ ಕ್ವೆಶ್ಚನ್ ಆಫ್ ದಿಸ್ ಸೆಷನ್. Find the ratio in which the points 11, 15 divides the line segment joining the point 15, 5 and 9, 20. ನೋಡಿ, again divide ratio line segment divide ಆಗ್ತಿದೆ ಅಂತಂದ್ರೆ again it is a section formula. ನೋಡಿ, ಇಲ್ಲಿ ಒಂದು 15, 5 ಅನ್ನೋ ಒಂದು ಪಾಯಿಂಟ್ ಇದೆ, 9, 20 ಅನ್ನೋದು ಇನ್ನೊಂದು ಪಾಯಿಂಟ್ ಇದೆ. ಅಲ್ಲಿ ಯಾವುದೋ ಒಂದು ಕೋಆರ್ಡಿನೇಟು ಇಲ್ಲಿ ಬಂದ್ಬಿಟ್ಟಿದೆ. ಎಷ್ಟು? 11, 15 ಅಲ್ಲಿ ಬಂದಿದೆ. ಹಾಗಾದರೆ ಇದು ಯಾವ ರೇಷಿಯೋದಲ್ಲಿ, ಈ M1, M2 ಯಾವ ರೇಷಿಯೋದಲ್ಲಿ ಡಿವೈಡ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 2 ಥರ ಮಾಡ್ತಾರೆ. ರೇಷಿಯೋನ M1, M2 ಅಂತಲೇ ಇಟ್ಕೋತಾರೆ, ಅಥವಾ K:1. ನನ್ನ ಪ್ರಕಾರ ಲೆಟ್ ರೇಷಿಯೋ ಬಿ K:1 ಅಂತ ತಗೊಳ್ಳೋದು ಸುಲಭ. ಓಕೆ, ಬಿಕಾಸ್ ಯಾವ್ದಾದ್ರು ಒಂದು ರೇಷಿಯೋ ನಾವು ಏನು ಮಾಡ್ತೀವಿ, K:1 ಅಂತ ತೊಗೊಂಡ್ರೆ ಈ M1, M2 ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ,
ಸೊ ದಿಸ್ ಇಸ್ ನೋಡಿ, ಇದು x1 y1 x2 y2, ಇದು p ಆಫ್ x, y ಇದು. ಓಕೆ, ಫಾರ್ಮುಲಾ ಆಫ್ ನೋಡಿ ಇಲ್ಲಿ p ಆಫ್ x, y ಇಸ್ ಈಕ್ವಲ್ ಟು ಫಾರ್ಮುಲಾ ಗೊತ್ತಿದೆ ನಿಮಗೆ ಏನು, m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2, ಅದೇ ಥರ m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಹಿಯರ್ ದಿ m1 ಇಸ್ k, m2 ಇಸ್ 1. ಅರ್ಥ ಆಯ್ತಾ? ಯಾಕೆ ಮ್ಯಾಮ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ, ಯಾವಾಗ ಹಿಂಗೆ m1 m2 ಅಂತ ತೊಗೊಂಡ್ರೆ m1 m2 ಎಲ್ಲ ಹಾಗೆ ಇಟ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ. k is to 1 ಅಂತ ತೊಗೊಂಡ್ರೆ ಇಟ್ ಇಸ್ ವೆರಿ ಸಿಂಪಲ್ ಫಾರ್ ಯು. ಹೇಗೆ ಅಂತ ನೋಡ್ತಾ ಬನ್ನಿ. ಈಗ ಇದ್ರ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಏನಂತ, 11, 15 ಅಂತ ಕೊಟ್ಟಿದ್ದಾರೆ. ಈಗ m1 ಏನಿದೆ, k ಇಂಟು 9 ಪ್ಲಸ್ 1 ಇಂಟು 15 ಡಿವೈಡೆಡ್ ಬೈ k ಪ್ಲಸ್ 1. ಅದೇ ಥರ ನೋಡಿ, k ಇಂಟು 20 ಪ್ಲಸ್ 1 ಇಂಟು 5 ಬೈ k ಪ್ಲಸ್ 1. ಈಗ ನೋಡಿ, ಯಾವುದಾದ್ರೂ ಒಂದಕ್ಕೆ ಈಕ್ವೇಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಎಕ್ಸ್ ಕೋಆರ್ಡಿನೇಟ್, ದಿಸ್ ಇಸ್ ಎಕ್ಸ್ ಕೋಆರ್ಡಿನೇಟ್, ದಿಸ್ ಇಸ್ ಎಕ್ಸ್ ಕೋಆರ್ಡಿನೇಟ್, ದಿಸ್ ಇಸ್ ಎ ವೈ ಕೋಆರ್ಡಿನೇಟ್. ಎಕ್ಸ್ ಜೊತೆನಾದರೂ ಈಕ್ವಲ್ ಮಾಡಿ, ವೈ ಜೊತೆನಾದರೂ ಈಕ್ವಲ್ ಮಾಡಿ. ಸೊ ಐ ವಿಲ್ ಕಂಪೇರ್ ವಿತ್ ಎಕ್ಸ್. ನೋಡಿ, 11 ಇಸ್ ಈಕ್ವಲ್ ಟು k ಇಂಟು 9 9k ಪ್ಲಸ್ 15 ಇಂಟು 1 15 ಬೈ k ಪ್ಲಸ್ 1. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 11 ಇಂಟು k 11k, 11 1s 11 ಈಕ್ವಲ್ಸ್ 9k ಪ್ಲಸ್ 15. ಸಿಂಪ್ಲಿಫೈ ಮಾಡೋಣ. 11 ಈ ಕಡೆಗೆ ತನ್ನಿ, 9k, 11k ಮೈನಸ್ ನೋಡಿ ಇಲ್ಲಿ ಏನಾಗುತ್ತೆ, ಮೈನಸ್ 9k, 15 ಮೈನಸ್ 11. ನೋಡಿ 11k ಮೈನಸ್ 9k ಇಸ್ ಈಕ್ವಲ್ ಟು ನೋಡಿ 15 ಮೈನಸ್ ನೋಡಿ 15 ಮೈನಸ್ 11 ಇಟ್ ಇಸ್ 4. ಹೌದಾ? ಸೊ ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದಲ್ವಾ, ಅಥವಾ k ಇಸ್ ಈಕ್ವಲ್ ಟು 4/2 ಆಯಿತು. 1s ಇದೆಷ್ಟಾಯಿತು, 2s. ಸೊ k ಇಸ್ ಈಕ್ವಲ್ ಟು ಏನು ಬಂತು, 2. ಇಫ್ ನಥಿಂಗ್ ಇಸ್ ದೇರ್ ಯು ಕ್ಯಾನ್ ಟೇಕ್ ಇಟ್ ಅಸ್ 1, 2/1. ಅಥವಾ k ವ್ಯಾಲ್ಯೂ 2 ಆದರೆ ದ ರೇಷಿಯೋ ಬಿಕಮ್ಸ್, ರೇಷಿಯೋ ಎಷ್ಟಾಗುತ್ತೆ, 2:1 ಆಯಿತು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ kಗೆ ನೀವು 2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಸಬ್ಸ್ಟಿಟ್ಯೂಟ್ 2 ಹಿಯರ್, 9 2s 18, 18 ಪ್ಲಸ್ 15 33. ಇಲ್ಲಿ ಏನಾಗುತ್ತೆ, ಅಗೇನ್ 2 ಪ್ಲಸ್ 1 3, 33/3 11. ಎಸ್, 11 ಬರುತ್ತೆ. ಈ ಥರ ದಿಸ್ ಇಸ್ ಹೌ ಯು ಹ್ಯಾವ್ ಟು ಫೈಂಡ್ ದ ರೇಷಿಯೋ. ಅಂದರೆ ರೇಷಿಯೋನ ಹೇಗೆ ತೊಗೊಳ್ತೀರಾ, k:1 ಅಂತ ತೊಗೊಳ್ಳಿ. ನಿಮಗೆ ಎಕ್ಸ್ ವೈ ಕೊಟ್ಟಿರ್ತಾರೆ, x1 y1 ಇರುತ್ತೆ. ಇನ್ಸ್ಟೆಡ್ ಆಫ್ m ಆ್ಯಂಡ್ m2 k ವ್ಯಾಲ್ಯೂ, ಅಂದರೆ k ವ್ಯಾಲ್ಯೂ ಏನು ಬಂತು, 2 ಬಂತು. ಸೊ 2 ನೀವು ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ದ ರೇಷಿಯೋ ವಿಲ್ ಬಿ 2:1. 7 ಬರುತ್ತೆ, 7:1. ಅರ್ಥ ಆಯ್ತಾ? ಕೆಲವೊಂದು ಸರಿ ನೋಡಿ, ಎಷ್ಟೋ ಕಡೆ ನಿಮಗೆ ನೋಡಿ ಮ್ಯಾಮ್ ಬರೀ ಹೋಲ್ ನಂಬರ್ಸ್ ಬರ್ತಿದ್ರೆ ಫ್ರಾಕ್ಷನ್ 3/2 ಬಂದ್ಬಿಡುತ್ತೆ. ಅವಾಗ ಏನಾಯಿತು, 3:2 ಮಾಡ್ಕೊಳ್ಳಿ. ದ 1 ಗೋಸ್ ಆಫ್ 3:2. 4/3 ಬಂದಿರುತ್ತೆ, 4:3. ಈ ಥರ ನೀವು ಗೋಯಿಂಗ್ ಟು ರೈಟ್ ದ ರೇಷಿಯೋ. ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಕೋಆರ್ಡಿನೇಟ್ ಜಾಮೆಟ್ರಿಲಿ ಕೇಳಿರುವಂಥ ಕ್ವೆಶನ್ಸ್ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅದೊಂದಷ್ಟು ಕ್ವೆಶನ್ಸ್ನ ನಾನು ಡಿಸ್ಕಸ್ ಮಾಡ್ತೀನಿ. ಕ್ವೆಶನ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.